ಕೇಳ್ತಾ ಇದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಮಹಾಕುಂಭಕ್ಕೆ ವಿದೇಶ ಪ್ರಪಂಚದಾದ್ಯಂತ ಎಲ್ಲೆಲ್ಲಿಂದನೂ ಜನ ಬರ್ತಾ ಇದ್ದಾರೆ. ಏನಕ್ಕೆ ಬರ್ತಿದ್ದಾರೆ? ಅಲ್ಲಿ ಏನೋ ಒಂದು ವಿಶೇಷವಾದಂಥದ್ದಿದೆ ಅಂತ ಹೇಳಿ ಅಲ್ಲಿ ಹೋಗಿ ಬಂದವರ ಅನುಭವವೇ ಬೇರೆಯದ್ದಾಗಿರುತ್ತೆ. ಒಂದು ವೇಳೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ದೇವರ ನಾಮಸ್ಮರಣೆ ಮಾಡಿ ಅದೇ ರೀತಿಯಾದಂತಹ ಅನುಭೂತಿಯನ್ನ ನೀವು ಪಡೆಯೋದಿಕ್ಕೆ ಸಾಧ್ಯವಿದೆ. ಇವತ್ತು ಈ ವಿಚಾರ ಏನಕ್ಕೆ ಬಂತು ಅಂತ ಹೇಳಿದ್ರೆ, ನಾನು ಮಾತಾಡ್ತಾ ಇರುವಂತಹ ಈ ಒಂದು ವಿಚಾರ ನಮ್ಮ ಪ್ರತಿ ದಿನದ ಬದುಕಿನಲ್ಲಿ ತುಂಬಾ ಮುಖ್ಯವಾದಂತಹ ಒಂದು ವಿಚಾರ. ಇಡೀ ಜಗತ್ತು ಸದ್ದಿನಿಂದ, ಶಬ್ದದಿಂದ ಪ್ರಾರಂಭವಾಗಿರೋದು ಅಂತ ಹೇಳಿ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಇಡೀ ಜಗತ್ತು ಪ್ರಾರಂಭವಾಗಿದ್ದೆ ಪ್ರಣವ ಮಂತ್ರದಿಂದ ಅಂತ. ಪ್ರಣವ ಮಂತ್ರ ಅಂದ್ರೆ ಏನು? ಓಂಕಾರದಿಂದ. ಅ ಉ ಮ, ಓಂಕಾರದಿಂದ. ಈ 3 ಅಕ್ಷರಗಳು ಜಾಗೃತ, ಸುಪ್ತ ಮತ್ತೆ ಸ್ವಪ್ನ ಸ್ಥಿತಿಯನ್ನು ಪ್ರತಿನಿಧಿಸುತ್ತೆ. ಇದು ಪರಮತತ್ವ ಅನ್ನುವಂತಹ ನಂಬಿಕೆ. ಇನ್ನು ಸಾಧಾರಣವಾಗಿ ನಾವೆಲ್ಲೆಲ್ಲೋ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ, ಧ್ಯಾನವನ್ನ ಮಾಡಬೇಕಾದ್ರೆ ಓಂಕಾರವನ್ನ ಹೇಳ್ತಾ ಇರ್ತೀವಿ. ಇಲ್ಲದೇ ಇದ್ದರೂ ಕೂಡ ಓಂಕಾರವನ್ನ ನಾವು ಹೇಳೋದ್ರಿಂದ ಏನೆಲ್ಲ ಲಾಭಗಳಿದೆ ಗೊತ್ತಾ? ಓಂ ಅನ್ನುವಂತಹ ಮಂತ್ರವೇನಿದೆ, ಓಂ ಅನ್ನುವಂತಹ ಈ ಪ್ರಣವ ಮಂತ್ರ ಎಲ್ಲಾ ಮಂತ್ರಗಳ ತಾಯಿ ಅಂತ ಹೇಳಿ ಪ್ರತಿ ಚಕ್ರಕ್ಕೂ ಕೂಡ ಸಂಬಂಧಪಟ್ಟಿರುವಂತದ್ದು. ಇದು ಸಹಸ್ರಾರಕ್ಕೆ ಕರೆದುಕೊಂಡು ಹೋಗುತ್ತೆ, ನಮ್ಮ ಮೂಲಾಧಾರ ಚಕ್ರದಿಂದ ಜಾಗೃತಗೊಳಿಸುತ್ತೆ ಅಂತ ಹೇಳಿದ್ರೆ ನಮ್ಮ ಸೃಷ್ಟಿಕರ್ತನೊಂದಿಗೆ ಐಕ್ಯವಾಗೋದಿಕ್ಕೆ ಸಹಾಯಕ ಅನ್ನುವಂತಹ ಈ ಮಂತ್ರ. ಈ ಓಂಕಾರವನ್ನ ನಾವು ಪ್ರತಿದಿನ ಹೇಳೋದ್ರಿಂದ ಏನೇನೆಲ್ಲ ಆಗುತ್ತೆ? ಇದು ನಾನು ಹೇಳ್ತಾ ಇರುವಂತಹ ಮಾತಲ್ಲ, ಎಷ್ಟೋ ಸಂಶೋಧನೆಗಳು ಎಷ್ಟೋ ವರ್ಷಗಳಿಂದ ನಡೀತಾ ಬಂದಿರುವಂಥದ್ದಿದೆ. ಹಾಗಾಗಿ ಈ ಓಂಕಾರವನ್ನ ನಾವು ಪ್ರತಿದಿನ ಹೇಳೋದ್ರಿಂದ ನಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ. ಏಕಾಗ್ರತೆ ಅಂತ ಹೇಳಿದಾಗ ನಾವು ಸ್ಕೂಲ್ನಲ್ಲಿದ್ರೆ, ಕಾಲೇಜ್ನಲ್ಲಿದ್ರೆ ಓದೋದಿಕ್ಕೆ ನಮಗೆ ಏಕಾಗ್ರತೆ ಅಂತ ಹೇಳ್ತೀವಿ. ಕೆಲಸ ಮಾಡಬೇಕಾದ್ರೆ ಕಚೇರಿಯಲ್ಲಿ ನಮಗಿರೋ ಏಕಾಗ್ರತೆ ಅಂತ ಹೇಳ್ತೀವಿ. ಆದ್ರೆ ಇದನ್ನು ಮೀರಿರುವಂಥದ್ದು ಏಕಾಗ್ರತೆ ಅಂತ ಹೇಳಿದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವು, ನಾವು ಮಾತನಾಡುವಂತಹ ಪ್ರತಿಯೊಂದು ಶಬ್ದವು, ಭಾವವು ಎಲ್ಲದರ ಮೇಲೂ ಕೂಡ ನಮಗೆ ಗಮನವಿರುತ್ತೆ. ಮೈಂಡ್ಫುಲ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಆ ನೈಜತೆಯನ್ನ, ಪ್ರಕೃತಿಯ ಆ ನೈಜತೆಯನ್ನ ನಾವು ಇದ್ದ ಹಾಗೆಯೇ ಸಾಕ್ಷಿಯಾಗಿ ಸ್ವೀಕರಿಸ್ತೀವಿ. ಅಂತಹ ಏಕಾಗ್ರತೆ ಇಲ್ಲದೆ ಇದ್ರೆ ಇನ್ನು ಉಳಿದಿರುವಂತಹ ಜಗತ್ತು ನಮ್ಮನ್ನು ಬಿಟ್ಟು ಏನು ಮಾಡ್ತಿದೆ ಅಂತ ಹೇಳಿ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿರ್ತೀವಿ. ಎಷ್ಟು ಬಾರಿ ಅದು ನಮ್ಮ ಕೆಲಸಕ್ಕೆ ಬರೋದೇ ಇಲ್ಲ. ಈ ಏಕಾಗ್ರತೆ, ನಮ್ಮ ಮೇಲಿನ ಈ ಏಕಾಗ್ರತೆ ಹೆಚ್ಚಾಗುತ್ತೆ. ಇನ್ನು ನಮ್ಮ ಶರೀರದಲ್ಲಿ 7 ಶಕ್ತಿ ಕೇಂದ್ರಗಳಿವೆ ಅನ್ನೋದು ಗೊತ್ತಿದೆ ಅಲ್ವಾ? ಚಕ್ರಗಳು. ಆ 7 ಚಕ್ರಗಳನ್ನ ಓಂಕಾರದಿಂದ ನಮ್ಮ ಅಂತರಂಗ ಶಕ್ತಿ ಜಾಗೃತವಾಗತ್ತೆ ಅಂತ ಹೇಳಿ. ಓಂಕಾರವನ್ನು ಹೇಳೋದ್ರಿಂದ ನಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ. ನಮ್ಮ ಶರೀರದಲ್ಲಿರುವಂತಹ 7 ಚಕ್ರಗಳು ಅಂತರಂಗದಿಂದ ಶಕ್ತಿ ಜಾಗೃತವಾಗುತ್ತೆ. ನಮ್ಮ ಶರೀರದಲ್ಲಿನ ಪಚನ ಶಕ್ತಿ ಹೆಚ್ಚಿಸುತ್ತೆ. ನಾಭಿಯಿಂದ ಬರೋದ್ರಿಂದ ಓಂಕಾರ ಹೃದಯಕ್ಕೆ ತುಂಬಾನೇ ಒಳ್ಳೆಯದು. ರಕ್ತ ಸಂಚಲನ ಮತ್ತಷ್ಟು ಸುಗಮವಾಗಿಸುತ್ತೆ. ಮತ್ತೆ ಎಷ್ಟೇ ನೀವು ಹೃದಯದ ಬಡಿತ ಹೆಚ್ಚಿದ್ರೂ ಅದನ್ನ ಒಂದು ತಕ್ಕ ಮಟ್ಟಿಗೆ, ಸಾಮಾನ್ಯ ಮಟ್ಟಿಗೆ ತರುವಂತಹ ಶಕ್ತಿಯೂ ಇದಕ್ಕಿದೆ. ಪ್ರತಿದಿನ ನಾವು ಈ ಓಂಕಾರವನ್ನ ಹೇಳೋದ್ರಿಂದ ಮತ್ತೆ ನಕಾರಾತ್ಮಕ ಶಕ್ತಿಯನ್ನ ತೊಡೆದು ಹಾಕುತ್ತೆ. ಈ ಓಂಕಾರ ಶ್ವಾಸಕೋಶದ ಆರೋಗ್ಯವನ್ನ ಹೆಚ್ಚಿಸುತ್ತೆ. ಇನ್ನು ಸಕಾರಾತ್ಮಕ ಯೋಚನೆಗಳನ್ನು ನಮ್ಮ ಬದುಕಿನಲ್ಲಿ, ನಮ್ಮ ಯೋಚನೆಗಳು ಮನಸ್ಸಿನಲ್ಲಿ ತಂದುಕೊಡುತ್ತೆ. ಸ್ಪೈನಲ್ ಕಾರ್ಡ್, ನಮ್ಮ ಬೆನ್ನಿನ ಹುರಿ ಅಥವಾ ಬೆನ್ನು ಮೂಳೆ ಏನಿದೆ, ಇದನ್ನ ಶಕ್ತಿಯುತವಾಗಿಸುತ್ತೆ. ಇನ್ನು ಹೃದಯ ಬಡಿತ, ಭಾವನಾತ್ಮಕತೆ ಮತ್ತೆ ಸುತ್ತಮುತ್ತಲು ನಡೆಯುವಂತಹ ವಿಚಾರಗಳಿಗೆ ಅಲರ್ಟ್ನೆಸ್ ಇರುತ್ತೆ. ಭಾವನಾತ್ಮಕವಾಗಿ ನಾವು ನಮ್ಮ ಸಹಜ ಸ್ಥಿತಿಯಲ್ಲಿರ್ತೀವಿ. ಒಳ್ಳೆಯ ನಿದ್ದೆ ಬರುತ್ತೆ. ಇವೆಲ್ಲವೂ ಕೂಡ ಸಾಧ್ಯವಾಗುತ್ತೆ. ಈಗ ಕೇಳಬಹುದು, ಓಂಕಾರವನ್ನ ನಾವು ಹೇಗೆ ಹೇಳುವಂಥದ್ದು, ಹೇಗೆ ಉಚ್ಚರಿಸುವಂಥದ್ದು? ಓಂಕಾರವನ್ನ ನೀವು ಬಾಯ್ಬಿಟ್ಟು ಓಂ ಹೇಳಬಹುದು, ಅಥವಾ ಮನಸ್ಸಿನಲ್ಲಿ ಓಂಕಾರವನ್ನ ನೀವು ಕೇಳಿಸಿಕೊಳ್ಬಹುದು. ಮನಸ್ಸಿನಲ್ಲಿ ಹೇಳ್ತಾ ಇರುವಂಥದ್ದು ಬಾಯಲ್ಲಿ ಹೇಳಬೇಕಾಗಿಲ್ಲ. ಇನ್ನು ಉಸಿರಾಟವನ್ನ ನೀವು ಗಮನಿಸ್ತಾ ಓಂ ಅಂತ ಹೇಳಬೇಕಾದ್ರೆ ಏರಿಳಿತಗಳಾಗಿರ್ಬಹುದು, ಉಸಿರಾಟವನ್ನ ಗಮನಿಸ್ತಾ. ಇನ್ನು ದೃಶ್ಯದಿಂದ ಅಂತ ಹೇಳಿದ್ರೆ ಓಂ ಅಂತ ಹೇಳಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಶರೀರದಲ್ಲಿ ಒಂದು ವಿಶೇಷವಾದಂತಹ ಶಕ್ತಿ ನಮ್ಮೊಳಕ್ಕೆ ಬರ್ತಾ ಇದೆ. ನಮ್ಮಲ್ಲಿರುವಂತಹ ನಕಾರಾತ್ಮಕತೆಯನ್ನು ತೆಗೆದು ಹಾಕ್ತಾ ಇದೆ ಅಂತ ಹೇಳಿ ಉಸಿರು ಬಿಡಬೇಕಾದ್ರೆ ಈ ರೀತಿಯಾಗಿ ಹೇಳ್ತಿದ್ದಾಗೂ ಕೂಡ ನೀವು ಓಂಕಾರವನ್ನು ಉಚ್ಚರಿಸಬಹುದು. ಇದು ಸಾಧಾರಣವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನಾನು ಹೇಳ್ತಾ ಇರುವಂತದ್ದು, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಸಹಾಯವಾಗುವಂತಹ ವಿಚಾರ. ಆದ್ರೆ ಇವೆಲ್ಲವೂ ಕೂಡ ಒಬ್ಬೊಬ್ಬ ಸಾಧಕನ ಮಟ್ಟಿಗೆ ಬದಲಾಗುತ್ತೆ. ಅದು ಸಾಧಕರಿಗೆ ಅವರ ಗುರುಗಳು ತಿಳಿಸ್ತಾ ಹೋಗ್ತಾರೆ. ಆದ್ರೆ ಇದು ಸಾಮಾನ್ಯ ಮನುಷ್ಯ ತಿಳಿದುಕೊಳ್ಳಬೇಕಾಗಿರುವಂತಹ ಕೆಲವು ವಿಚಾರ. ಇನ್ನು ಈ ಓಂಕಾರವನ್ನ ಪ್ರತಿದಿನ 108 ಬಾರಿ ನಾವು ಏನಾದ್ರೂ ಹೇಳಿದ್ದೆ ಆದರೆ ನಮ್ಮ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣ್ತಾ ಹೋಗ್ತೀವಿ, ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಅನ್ನುವಂಥ ವಿಚಾರವನ್ನ ಹೇಳ್ತಾ
ಪ್ರಾರಂಭ ಮಾಡಿ ಓಂಕಾರವನ್ನ ಹೇಳೋದಿಕ್ಕೆ ಪ್ರಣವ ಮಂತ್ರವನ್ನ ಮತ್ತೆ ನಿಮ್ಮಲ್ಲಾಗುವಂತಹ ಬದಲಾವಣೆಯನ್ನ ನನಗೆ ತಿಳಿಸಿ. ಇಷ್ಟು ಹೊತ್ತು ನಾನು ನಿಮಗೆ ತಿಳಿಸಿರುವಂತಹ ಹಲವು ವಿಚಾರಗಳು ನಾನಾಗಿ ಹೇಳಿರುವಂಥದ್ದಲ್ಲ, ಇದು ಸಾಕಷ್ಟು ಸಂಶೋಧನೆಗಳು ಹೇಳಿರುವಂಥದ್ದು. ತುಂಬಾ ಹಿಂದೆ ನೀವು ಕೇಳಿರ್ಬೋದು, ಆದರೆ ಒಂದು ಸಲ ನೆನಪಿಸುವಂತಹ ಒಂದು ಪ್ರಯತ್ನ. ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಮಾರ್ಗದ ಕಡೆ ಹೋದಾಗ ಯಾವುದೋ ಒಂದು ಮಹತ್ತರವಾದಂತಹ ಶಕ್ತಿ ನಮ್ಮನ್ನ ಕೈ ಬೀಸಿ ಕರೆಯುತ್ತೆ, ನಮ್ಮ ಕೈ ಹಿಡಿದು ನಡೆಸುತ್ತೆ ಅನ್ನುವಂತಹ ಒಂದು ನಂಬಿಕೆಯ ಜೊತೆಗೆ ಈ ಒಂದು ವಿಶೇಷವಾದಂತಹ ಮಾತುಕತೆ ನಿಮಗಾಗಿ ಹೇಗನ್ಸ್ತು ಅನ್ನೋದನ್ನ ನನಗೆ ಸಂದೇಶ ಕಳಿಸಿ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.